ಭೀಮಶಕ್ತಿ ಸಂಘಟನೆ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿ ಸಮ್ಮೇಳನವನ್ನು ಧಾರವಾಡದ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಆಯೋಜಿಸಲಾಗಿತ್ತು. ಈ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಗಳಾಗಿ ಪೊಲೀಸ್ ಆಯುಕ್ತರಾದ ಎಲ್ ಶಶಿಕುಮಾರ್ ಆಗಮಿಸಿ ಮಾತನಾಡಿದರು. ಶ್ರೀ ಎಂ ಅರವಿಂದ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಭೀಮಶಕ್ತಿ ಹಾಗೂ ಈ ಒಂದು ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಬಂಧು ಭಗಿನಿಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ, ಸಾರ್ವಜನಿಕ ಬಂಧುಗಳಿಗೆ ನಾನು ಧನ್ಯವಾದಗಳು ಹೇಳಲು ಇಷ್ಟಪಡ್ತೇನೆ. ಅಂಬೇಡ್ಕರ್ ಅವರ ಕೊಡುಗೆ ಅದು ಕೇವಲ ಯಾವುದೋ ಒಂದು ಜಾತಿ, ಸಮುದಾಯ, ಭಾಷಿಗರಿಗೆ ಖಂಡಿತ ಅಲ್ಲ, ಅದು ಇಡೀ ಭಾರತೀಯರಿಗೆ ಒಂದು ಅಸ್ತಿತ್ವವನ್ನು, ಗುರುತನ್ನು ತಂದುಕೊಟ್ಟಿದ್ದು ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಒಂದು ಸರ್ವೆ ಪ್ರಕಾರ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಜ್ಞಾನ ಹೊಂದಿರುವಂಥ ವ್ಯಕ್ತಿ ಯಾರು ಅನ್ನುವಂಥ ಒಂದು ಸರ್ವೆ ನಡೆದಂಥ ಸಂದರ್ಭದಲ್ಲಿ ಒಂದು ಸರ್ವೆ ಪ್ರಕಾರ ಆಯ್ಕೆಯಾಗುವಂಥವರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಭಾಳಷ್ಟು ಜನ ನೋಬೆಲ್ ಅವಾರ್ಡ್ ಹೊಂದಿರುವಂಥವರು, ವಿಶ್ವವಿಖ್ಯಾತವಾಗಿರುವಂತಹ ವಿಜ್ಞಾನಿಗಳು ಸೇರಿದಂತೆ ಭಾಳಷ್ಟು ಜನರು ಆ ಒಂದು ಸರ್ವೆಯಲ್ಲಿ ಇಟ್ಕೊಂಡು ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಗೆಲುವನ್ನು ಸಾಧಿಸುವಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಈಗಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಅಥವಾ ಯುವಕರು, ಯುವತಿಯರು ಓದುವಂಥದ್ದು ಮತ್ತು ಸಾಧನೆಯನ್ನು ಮಾಡುವಂಥದ್ದು ಭಾಳ ಕಡಿಮೆ. ಮತ್ತೊಂದು ಡಿಗ್ರಿ ಆಯಿತು ಅಂತಂದರೆ, ನನ್ನ ಡಿಗ್ರಿ ಆಯಿತು, ಅದ್ರ ಮೇಲೆ ನಾನು ನೌಕರಿ ಮಾಡ್ತೀನಿ, ಕೆಲಸ ಮಾಡ್ತೀನಿ ಅಂತಂದು ಅಲ್ಲಿ ನಿಲ್ಲಿಸೋವಂಥವ್ರೆ ಹೆಚ್ಚು. ಆದರೆ ತಮ್ಮ ಜೀವಿತಾವಧಿಯ ಕಡೆಯ ದಿನದವರೆಗೂ ನಿರಂತರವಾಗಿ ಅಧ್ಯಯನದಲ್ಲಿ, ಜ್ಞಾನಾರ್ಜನೆಯಲ್ಲಿ ತೊಡಗಿದ್ದಂಥ ವ್ಯಕ್ತಿ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರಿಗೆ ಅವರು ಪಡ್ಕೊಂಡಿರುವಂಥ ಕ್ವಾಲಿಫಿಕೇಷನ್ಸು, ಸರ್ಟಿಫಿಕೇಷನ್ಸು, ಎಲಿಜಿಬಿಲಿಟಿ ಬೇರೆ ಅಂತಂದರೆ ಅವರ ಒಂದು ಕೊಡುಗೆಯನ್ನು ಗುರುತಿಸಿ, ಅವರ ಒಂದು ಜ್ಞಾನದ ಅಗಾಧತೆಯನ್ನು ಗುರುತಿಸಿ ಅವರಿಗೆ ವಿವಿಧ ವಿಶ್ವವಿದ್ಯಾಲಯಗಳು, ಬೇರೆ ಬೇರೆ ದೇಶದ ಸರ್ಕಾರಗಳು ನೀಡಿದಂಥ ಗೌರವಗಳೇ ಹೆಚ್ಚು. ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಉನ್ನತವಾಗಿರುವಂಥ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂಥ ಶ್ರೇಷ್ಠ ವ್ಯಕ್ತಿ ನಮ್ಮ ಡಾಕ್ಟರ್ ಬಿ ಎಂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ 3 ಮಾತುಗಳಿದೆ. ಒಂದು ಶಿಕ್ಷಣ, ಹೋರಾಟ, ಸಂಘಟನೆ. ಶಿಕ್ಷಿತರಾದರೆ ಏನು ನಡೀತಾ ಇದೆ ಹೊರಗಿನ ಸಮಾಜದಲ್ಲಿ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸಂಘಟನೆ ಮುಖಾಂತರ ನಾವೆಲ್ಲ ಜಾಗೃತರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೋರಾಟದ ಮುಖಾಂತರ ನಮಗೆ ಸಿಗಬೇಕಾದಂಥ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಒಂದು ದಾರಿ, ಮಾರ್ಗವನ್ನು ಕಂಡುಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾನು ಪೊಲೀಸ್ ಇಲಾಖೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಈ SC/ST ಅಟ್ರಾಸಿಟಿ ಕೇಸಸ್ ಸ್ವಲ್ಪ ರಿಜಿಸ್ಟರ್ ಆದಂಥ ಸಂದರ್ಭದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ನಮ್ಮ ಕಚೇರಿಗೆ ಬರ್ತಾ ಇದ್ರು. ನನಗಿನ್ನೂ ಆಗ ಅಷ್ಟು ಇಲಾಖೆಯ ಬಗ್ಗೆ, ವ್ಯವಸ್ಥೆಯ ಬಗ್ಗೆ, ಈ ಸಾಮಾಜಿಕ ವ್ಯವಸ್ಥೆಯಲ್ಲಿರುವಂತಹ ಒಂದು ಏರುಪೇರುಗಳು, ವ್ಯತ್ಯಾಸಗಳ ಬಗ್ಗೆ ಅಷ್ಟಾಗಿ ನಾಲೆಡ್ಜ್ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಕೆಲ ಅಧಿಕಾರಿ ಸಿಬ್ಬಂದಿಗಳು, ಸರ್ ಸುಮ್ಮನೆ ಏನೋ ಒಂದು ಅವ್ರ ವೈಯಕ್ತಿಕ ಲಾಭಕ್ಕೋಸ್ಕರ ಬರ್ತಾರೆ ದಲಿತ ಪರ ಸಂಘಟನೆಗಳು ಅನ್ನುವಂಥ ಒಂದು ಮಾತನ್ನು ಹೇಳಿದರು. ನಾನು ಇರ್ಬೋದು ಅಂತ ಒಂದು ಸ್ವಲ್ಪ ಪೂರ್ವಗ್ರಹ ಪೀಡಿತನಾಗಿದೆ. ಆದರೆ ನಂತರದಲ್ಲಿ ಗೊತ್ತಾಯಿತು, SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ 1989 ಜಾರಿಯನ್ನು ಸರ್ಕಾರ ಮಾಡ್ತು. ಆದರೆ ಅದನ್ನು ಜನಕ್ಕೂ ಮುಟ್ಟಿಸುವಂಥ ಕೆಲಸ ದಲಿತ ಸಂಘಟನೆಗಳು ಮಾಡಿದ್ದಾವೆ ಅನ್ನುವಂಥದ್ದು. ಮನೆಗೂ ಏನಾದರೂ ನಮ್ಮ ಹಕ್ಕುಗಳ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಂತಂದರೆ ಅದರಲ್ಲಿ ಸರ್ಕಾರ ಶ್ರಮ ವಿವಿಧ ದಲಿತ ಪರ ಸಂಘಟನೆಗಳಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಾನು ಕುಣಿಗಲಲ್ಲಿ ಕೆಲಸ ಮಾಡಬೇಕಾದ್ರೆ ಕೆಲವು ಕೇಸ್ಗಳು ಸ್ಪಾಟ್ ವಿಸಿಟ್ಗೆ ಅಂತ ಹೋಗ್ತಾ ಇದ್ದೆ. ಆ ಓದಂಥ ಸಂದರ್ಭದಲ್ಲಿ ನನಗೆ ಅನ್ನಿಸ್ತಾ ಇದ್ದಿದ್ದು, ಕೆಲ ದಲಿತ ಮುಖಂಡರು, ದಲಿತ ಸಂಘಟನೆಗಳು ಜವಾಬ್ದಾರಿ ತಗೊಳ್ಳದೆ ಹೋಗಿದ್ರೆ ಈ ಒಂದು ಜನಕ್ಕೆ ಆಗಿರುವಂಥ ಅನ್ಯಾಯವನ್ನು ಪೊಲೀಸ್ ಸ್ಟೇಷನ್ ತುಂಬ ದೂರ ಆಯಿತು, ಹತ್ತಿರದ ಒಂದು ಗ್ರಾಮ ಪಂಚಾಯತಿಗೆ ಕೂಡ ತಲುಪಿಸುವಂಥ ಶಕ್ತಿ ಈ ಜನಕ್ಕಿಲ್ಲ ಅನ್ನುವಂಥದ್ದು. ಯಾಕಂದರೆ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ಅದ್ರ ಜೊತೆ ಈ ಅಸ್ಪೃಶ್ಯತೆ ಅಂತ ಕೆಲವು ಪಿಡುಗುಗಳು, ಮತ್ತು ನಮ್ಮನ್ನು ನಾವು ಭಾಳ ಮೇಲ್ವರ್ಗದವರು, ಮೇಲ್ಜಾತಿಯವರು ಅಂತ ಯಾರು ಕರ್ಕೋತಾರೆ, ಅವರ ಒಂದು ದಬ್ಬಾಳಿಕೆ, ಇದೆಲ್ಲದರ ನಡುವೆ ಇವತ್ತು ಅಂಬೇಡ್ಕರ್ ಅವರ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದ ಮಂತ್ರ ಏನಿದೆ, ಈ ಮಂತ್ರ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ ಅಂತ ನಾನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂಘಟನೆ ಇನ್ನೂ ಹೆಚ್ಚು ಬಲಿಷ್ಠವಾಗಿ ಬೆಳೀಲಿ,
ಮತ್ತು ವಿವಿಧ ಸಂಘಟನೆಗಳ ಜೊತೆ ಒಂದು ಸಹಕಾರ ಮತ್ತು ಸಹಯೋಗದಲ್ಲಿ ದಲಿತರ ದಮನಿತರ ಧ್ವನಿಯನ್ನು ಸಂಬಂಧಪಟ್ಟ ಇಲಾಖೆ ಇರ್ಬೋದು, ಸರ್ಕಾರ ಭೀಮಶಕ್ತಿ ಅಂಬೇಡ್ಕರ್ ಶಕ್ತಿ ಸಮ್ಮೇಳನ ಏನು ನಡೀತಾ ಇದೆ ಅದರ ಮುಖಾಂತರ ಆಗಲಿ ಅಂತ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾಳ ಬೇಸರದ ವಿಚಾರ ಅಂತಂದರೆ ಅಂಬೇಡ್ಕರ್ ಜಯಂತಿ ನಾವೇನು ಏಪ್ರಿಲ್ 14ನೇ ತಾರೀಕು ಮಾಡ್ತೀವಿ. ಆ ಏಪ್ರಿಲ್ 14ನೇ ತಾರೀಕು ನೋಡಿದಾಗ ಕೆಲವು ಇಲಾಖೆಗಳ ಕೆಲವು ಅಧಿಕಾರಿಗಳು ಮತ್ತು ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಮತ್ತು SC ST ಸಮುದಾಯಕ್ಕೆ ಸೇರಿದಂಥ ಕೆಲ ಸಾರ್ವಜನಿಕರು ಹೊರತಾಗಿ ಬೇರೆ ಯಾರೂ ದೊಡ್ಡ ಸಂಖ್ಯೆಯಲ್ಲಿ ಬರೋದಿಲ್ಲ. ಅದೇ ರೀತಿ ಬಸವ ಜಯಂತಿ ಮಾಡಬೇಕಾದ್ರೆ ಅದೇನೋ ಲಿಂಗಾಯತರಷ್ಟೇ ಮಾಡಬೇಕೇನೋ ಅನ್ನುವಂಥದ್ದು, ಕೆಂಪೇಗೌಡ ಜಯಂತಿ ಮಾಡಬೇಕಾದ್ರೆ ಒಕ್ಕಲಿಗರಷ್ಟೇ ಮಾಡಬೇಕು ಅನ್ನುವಂಥದ್ದು, ಆಮೇಲೆ ಕನಕದಾಸ ಜಯಂತಿ ಮಾಡುವಂಥ ಸಂದರ್ಭದಲ್ಲಿ ಕುರುಬ ಸಮುದಾಯದವರು, ವಾಲ್ಮೀಕಿ ಜಯಂತಿ ಮಾಡಬೇಕಾದ್ರೆ ನಾಯಕ ಸಮುದಾಯದವರು, ಹೀಗೆ ಈ ಎಲ್ಲ ವ್ಯಕ್ತಿಗಳು ಎಲ್ಲ ಮನುಕುಲಕ್ಕಾಗಿ, ಮನುಕುಲದ ಉದ್ಧಾರಕ್ಕಾಗಿ, ದಮನಿತರ, ದಲಿತರ, ದೀನರ, ಬಡವರ, ಶೋಷಿತರ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ತಾವು ಮುಡಿಪಾಗಿಟ್ಟರು ಮತ್ತು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋವಂಥ ಒಂದು ನಂಬಿಕೆಯನ್ನು ಸಮಾಜದಲ್ಲಿ ಹುಟ್ಟಾಕೋ ಪ್ರಯತ್ನ ಮಾಡಿದ್ರು ಅಂತಹ ಮಹಾನ್ ನಾಯಕರಿಗೆ, ವಿಶ್ವ ಮಾನವರಿಗೆ, ಅಂತಹ ಲೋಕಪ್ರಿಯರಿಗೆ ನಾವು ಕೆಲವೇ ಸಮುದಾಯ, ಯಾವುದೋ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಕಟ್ಟಿ ಹಾಕುವಂಥ ಕೆಲಸಗಳು ಆಗ್ತಾ ಇದೆ. ಅದು ಆಗಬಾರ್ದು. ಡಾಕ್ಟರ್ BR ಅಂಬೇಡ್ಕರ್ ಅಂತವರ ಜಯಂತಿಯನ್ನು ಇಡೀ ದೇಶನೇ ಎದ್ದು ಬಂದು ಯಾವ ರೀತಿ ನಾವು ಸ್ವತಂತ್ರ ದಿನಾಚರಣೆ ಮಾಡ್ತೀವಿ, ಗಣರಾಜ್ಯೋತ್ಸವ ಮಾಡ್ತೀವಿ, ಅಥವಾ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಹಬ್ಬ ಮಾಡ್ತೀವಿ, ಹುಟ್ಟುಹಬ್ಬ ಮಾಡ್ತೀವಿ, ಅಥವಾ ನಮ್ಮ ಮನೆಯಲ್ಲಿ ಯಾವ ರೀತಿ ನಮ್ಮ ಊರುಗಳಲ್ಲಿ ಗ್ರಾಮ ದೇವತೆ ಹಬ್ಬ ಮಾಡ್ತೀವಿ, ಆ ರೀತಿ ಇಡೀ ದೇಶ ಒಂದಾಗಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡಿದ ದಿನ ಈ ದೇಶ ನಿಜವಾಗ್ಲೂ ಅಂಬೇಡ್ಕರ್ ಅವರಿಗೆ ಕೊಡಬೇಕಾದಂತಹ ಗೌರವನ ಕೊಡುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ನಾನು ವ್ಯಕ್ತಪಡ್ತೀನಿ. ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಏನು ಮಾಡಿದ್ದಾರೆ ನಮಗೆ ಅಂತ ಹೇಳಿದ್ರೆ, ನಮಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ ಅನ್ನೋಂಥದ್ದು ಬಿಟ್ಟು ಅಂಬೇಡ್ಕರ್ ಏನು ಮಾಡಿದ್ದಾರೆ ಅಂತ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಇನ್ನು ದಲಿತ ಸಮುದಾಯ ಹೊರತುಪಡಿಸಿ ಬೇರೆಯವ್ರಿಗಂತೂ ಯಾವುದೋ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ರಿಸರ್ವೇಷನ್ ಕೊಟ್ಟಿರೋದಷ್ಟೇ ಅಂಬೇಡ್ಕರ್ ಅವರ ಕೊಡುಗೆ ಅನ್ನೋಂಥ ಒಂದು ತಪ್ಪು ಅಭಿಪ್ರಾಯ ಇದೆ. ಇವತ್ತು ನಾವು ಈ ದೇಶದ ನಾಗರಿಕರು ಅಂತ ನಾವು ಹೇಳ್ಕೊತೀವಿ ಅಂತಂದರೆ ಅದನ್ನು ನಮಗೆ ಒದಗಿಸ್ಕೊಟ್ಟಿರುವಂಥದ್ದು ಸಂವಿಧಾನ. ಆ ಸಂವಿಧಾನ ಶಾಸಕಾಂಗ ಯಾವ ರೀತಿ ಕೆಲಸ ಮಾಡಬೇಕು ಅಂತಂದು ನಾವು ನೋಡೋದಾದರೆ ಅದನ್ನು ನಾವು ನೋಡಬೇಕಾಗಿರೋದು ಸಂವಿಧಾನದಲ್ಲಿ. ಆ ಸಂವಿಧಾನವನ್ನು ಕೊಟ್ಟಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮಗೆ ಇವತ್ತೇನೆಲ್ಲ 18 ವರ್ಷ ಆದವ್ರಿಗೆ ವೋಟಿಂಗ್ ಪವರ್ಸ್ ಇದೆ, ಹೌದಲ್ಲ? 18 ವರ್ಷ ಆದವರೆಲ್ಲ ವೋಟ್ ಹಾಕ್ತಿರಲ್ಲ, ಯಾರು ಕೊಟ್ಟಿದ್ದ ವೋಟಿಂಗ್ ಪವರ್ಸ್? ನಮಗೆ ಸಂವಿಧಾನ ಕೊಟ್ಟಿದ್ದು. ಆ ಸಂವಿಧಾನವನ್ನು ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾವುದೇ ಒಂದು ದೇಶ ಯಾವ ರೀತಿ ನಡಿಬೇಕು, ರಾಜ್ಯ ಯಾವ ರೀತಿ ನಡಿಬೇಕು, ಸ್ಥಳೀಯ ಸಂಸ್ಥೆಗಳು ಯಾವ ರೀತಿ ನಡಿಬೇಕು, ಸರ್ಕಾರಿ ನೌಕರ ಯಾವ ರೀತಿ ನಡಿಬೇಕು, ಒಬ್ಬ ಸಾರ್ವಜನಿಕರಿಗೆ ಇರುವಂತಹ ಮೂಲಭೂತ ಹಕ್ಕುಗಳೇನು, ಜವಾಬ್ದಾರಿಗಳೇನು ಹೇಳ್ತಾ ಹೋದರೆ ಆಕಾಶದ ಕೆಳಗಲ್ಲಿ ಇರುವಂಥ ಎಲ್ಲ ವಿಷಯಗಳ ಬಗ್ಗೆ ಒಂದು ಸಮಗ್ರ ಗ್ರಂಥದ ರೀತಿಯಲ್ಲಿ ಯಾವ ರೀತಿ ನಾವೆಲ್ಲ ಫಾಲೋ ಮಾಡ್ತೀವಿ. ಹಿಂದೂಗಳೆಲ್ಲ ಭಗವದ್ಗೀತೆ ನಮಗೆ ಧರ್ಮಗ್ರಂಥ ಅಂತ ಹೇಳ್ತೀವಿ, ಮುಸಲ್ಮಾನರು ನಮಗೆ ಕುರಾನ್ ಧರ್ಮಗ್ರಂಥ ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ರಿಗೆ ನಮಗೆ ಬೈಬಲ್ ಧರ್ಮಗ್ರಂಥ ಅಂತ ಹೇಳ್ತಾರೆ, ಅದೇ ರೀತಿ ಸಿಖ್ರು ಗ್ರಂಥ ಸಾಹಿಬ್ ನಮಗೆ ಧರ್ಮಗ್ರಂಥ ಅಂತ ಹೇಳ್ತಾರೆ. ಆದರೆ ಇದೆಲ್ಲದಕ್ಕೂ ಮೀರಿದ್ದು, ಇದೆಲ್ಲದಕ್ಕೂ ಹೆಚ್ಚಿನದ್ದು ಪ್ರತಿ ಭಾರತೀಯರಿಗೆ ಯಾವುದಾದ್ರೂ ಒಂದು ಧರ್ಮಗ್ರಂಥದ ರೀತಿಯಲ್ಲಿ ಇರಬೇಕು ಅಂತಂದರೆ ಅದು ನಮ್ಮ ಸಂವಿಧಾನ. ಧರ್ಮ ಗುರುಗಳು ಅಂತ ಯಾರಾದ್ರೂ ಇರಬೇಕು ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು, ಪ್ರತಿಯೊಬ್ಬರಿಗೂ ಈ ಭಾರತ ದೇಶದಲ್ಲಿ ಯಾವ್ಯಾವ ಸಮುದಾಯ, ಯಾವ್ಯಾವ ಒಂದು ವರ್ಗ, ಲಿಂಗ, ಜಾತಿ ಪ್ರತಿಯೊಂದನ್ನು ಯಾವ ರೀತಿ ರಕ್ಷಣೆ ಕೊಡಬೇಕು ಅನ್ನುವಂಥದ್ದನ್ನು ನಮಗೆ ಒಂದು ಅಡಿಗಲ್ಲಾಕಿ ಮಾರ್ಗ ಹಾಕಿಕೊಟ್ಟಿರುವಂಥದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರು ಹೇಳ ಹೆಸರಿಲ್ಲದಂತೆ ಹೋಗಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಪ್ರತಿಯೊಬ್ಬ ನಾಗರಿಕರು ಒಂದು ದಿನಚರಿಯ ರೀತಿಯಲ್ಲಿ ರೂಢಿಸಿಕೊಂಡಿದ್ದೆ. ಆದರೆ ನಿಮ್ಮ ಮನೆಗಳಲ್ಲೂ ಯಾವಾಗ ಅಂಬೇಡ್ಕರ್ ಅಂತ ಒಂದು ಮಕ್ಕಳು ಹುಟ್ಟುತ್ತವೆ ಅವತ್ತು ಈ ದೇಶ ನಿಜವಾದ ಸಾರ್ಥಕತೆ. ದೇವ್ರ ಮನೆಗಳಲ್ಲಿ ಫೋಟೋಗಳಿದ್ದಾವೆ, ಆ ಫೋಟೋಗಳ ಜೊತೆ ಒಂದು ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಂಡು ದಿವಸ ನಿಜವಾಗ್ಲೂ ಭಾರತೀಯರೆಲ್ಲ ಸೇರಿಕೊಂಡು ಅಂಬೇಡ್ಕರ್ ಅವರಿಗೆ ಅಗತ್ಯವಾದಂಥ ಗೌರವ ಕೊಟ್ಟಂಗೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಭಾರತ ಸ್ವತಂತ್ರ ಆದಂಥ ಸಂದರ್ಭದಲ್ಲಿ, ಅರವಿಂದ್ ಅವರೇ, ಭಾರತ ಸ್ವತಂತ್ರ ಆದ ಸಂದರ್ಭದಲ್ಲಿ ಇಲ್ಲಿರುವಂಥ ಭಾಷೆ, ಧರ್ಮ, ಇಲ್ಲಿನ ವೇಷಭೂಷಣ, ಆಹಾರ ಪದ್ಧತಿ ಇದರಲ್ಲೆಲ್ಲ ಇರುವಂಥ ವೈವಿಧ್ಯತೆಯನ್ನು ಗಮನಿಸಿ ವಿದೇಶಿ
ಮುಖಂಡರು ಹೇಳಿದ್ರಂತೆ, ಈ ಭಾರತದಲ್ಲಿ ಇಷ್ಟು ವೆರೈಟಿ ಐತೆ, ಈ ವೆರೈಟಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಈ ದೇಶ ಸಮಗ್ರವಾಗಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ, ಒಂದು 5-10 ವರ್ಷದಲ್ಲಿ ಪೀಸ್ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರಂತೆ. ಆದರೆ ಇವತ್ತಿಗೂ ನಮ್ಮ ಸ್ವತಂತ್ರ ಆಗಿ 8 ದಶಕಗಳ ಹತ್ರ ಬರ್ತಾ ಬಂದ್ರು ನಮ್ಮ ದೇಶ ದಿನದಿಂದ ದಿನಕ್ಕೆ ಹೆಚ್ಚು ಗಟ್ಟಿಯಾಗಿ ಹೋಗ್ತಾ ಇದೆ. ಅದಕ್ಕೆ ಏನು ಕಾರಣ ಅಂತಂದರೆ ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಂದು ಕಾನೂನು, ನಿಯಮ, ಕಟ್ಟಳೆಗಳು ಎಲ್ಲವನ್ನೂ ಸಂವಿಧಾನಿಕವಾಗಿದಾವ ಇಲ್ಲೋ ಅನ್ನುವಂಥದ್ದು ನಾವು ನೋಡ್ತೀವಿ. ಆ ಒಂದು ಜ್ಞಾನ ಜ್ಯೋತಿ ಮತ್ತು ತಮ್ಮ ಹಕ್ಕುಗಳ ಬಗ್ಗೆ ಹೋರಾಟದ ಒಂದು ಜ್ಯೋತಿ, ಸಂಘಟನೆಯ ಜ್ಯೋತಿ, ಶಿಕ್ಷಣದ ಜ್ಯೋತಿಯನ್ನು ಮತ್ತೆಲ್ಲರ ಮನೆಗಳಲ್ಲಿ ಅಂಬೇಡ್ಕರ್ ಅವರ ಆಲೋಚನೆಯನ್ನು ಬೇರೂರಿಸೋದ್ರ ಮುಖಾಂತರ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಡೋಣ. ಅಂಬೇಡ್ಕರ್ ಅವರನ್ನು ಜೀವಂತವಾಗಿ ಇಟ್ಕೊಳ್ಳುವಂಥದ್ದು ನಮ್ಮೆಲ್ಲರ ಅನಿವಾರ್ಯ. ಅವರ ಆಲೋಚನೆಗಳನ್ನು ನಾವು ಪೋಷಿಸುವಂಥದ್ದು ನಮ್ಮೆಲ್ಲರ ಅನಿವಾರ್ಯ. ಇಲ್ಲಾಂದರೆ ಮುಂದೊಂದು ದಿನ ಉಳ್ಳವರ ಆಳ್ವಿಕೆ ಅಡಿಯಲ್ಲಿ ಇಲ್ಲದವರು ಜೀತದಾಳಗಳಾಗಿ ಬೀಳುವಂಥ ಪರಿಸ್ಥಿತಿ ಬರುತ್ತೆ. ಹಂಗಾಗಿ ಇಲ್ಲಿ ಸಂಘಟಿತರಾಗಿರುವ ಎಲ್ಲರೂ ಈ ಒಂದು ಸಮ್ಮೇಳನದಲ್ಲಿ ಚರ್ಚೆಯಾದಂಥ ವಿಷಯಗಳನ್ನು ತಮ್ಮ ಮನೆಗಳಿಗೆ, ತಮ್ಮ ಏರಿಯಾಗಳಿಗೆ, ತಮ್ಮ ಸಮುದಾಯಗಳಿಗೆ ಮತ್ತು ತಮ್ಮ ಸ್ನೇಹಿತರು ಪ್ರತಿಯೊಬ್ಬರಿಗೂ ಕೂಡ ಪ್ರಚಾರ ಪಡಿಸೋದ್ರ ಮುಖಾಂತರ ಈ ಒಂದು ಶಕ್ತಿ ಸಮ್ಮೇಳನದ ನಿಜವಾದ ಅರ್ಥ ಸಾಕಾರ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಅರವಿಂದ್ ಅವರಿಗೆ ಮತ್ತು ಶಂಕರ್ ಮುಗಳಿ ರಾಜ್ಯ ಕಾರ್ಯದರ್ಶಿಗಳು ಭೀಮ್ ಶಕ್ತಿ ಅವರಿಗೆ ಹಾಗೂ ಈ ಭೀಮ್ ಶಕ್ತಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಜೈ ಭೀಮ್ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.